MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಿಧಿ ಸಿಕ್ಕಂತ ಲಕ್ಕುಂಡಿ ಗ್ರಾಮದಲ್ಲಿ ಮನೆ ಮಾಡಿದ ಆತಂಕ. ನಿಧಿ ಹಿಂದೆ ಹೋದರೆ ರಕ್ತಕಾರಿ ಸಾಯ್ತಾರ. ಗ್ರಾಮದ ಹಿರಿಯರು ಹೇಳೋದೇನು? ನಿಧಿ ಸಿಕ್ಕ ಬಗ್ಗೆ ಜಿಲ್ಲಾಡಳಿತ ಸ್ಪಷ್ಟನೆ. ಅಲ್ಲಿ ಏನೆಲ್ಲ ಸಿಕ್ಕಿದೆ ಗೊತ್ತಾ? ಇದೆಲ್ಲವನ್ನ ನೋಡೋಣ ಲಕ್ಕುಂಡಿ ನಿಧಿ ರಹಸ್ಯ ನ್ಯೂಸ್ ಟಾಪ್ 9ನಲ್ಲಿ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ದೇವಾಲಯದ ಹಿಂಭಾಗದಲ್ಲಿ ಇರುವ ರಿತ್ತಿ ಕುಟುಂಬದ ಜಾಗದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿದ್ದು ಇದೀಗ ರಾಜ್ಯ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ನಿಧಿ ಸಿಕ್ಕಿರುವ ಜಾಗವನ್ನ ತಮ್ಮ ವಶದಲ್ಲಿ ಇಡೋದಕ್ಕೆ ಕುಟುಂಬ ನಿರಾಕರಿಸಿದ್ದು ಅದನ್ನ ಅಪಶಕುನದ ಜಾಗ ಅಂತ ಪರಿಗಣಿಸಿ, ಅಲ್ಲದೆ ಇಡೀ ಊರೇ ಆತಂಕದಲ್ಲಿದೆ. ನಿಧಿ ಆಸೆಗಾಗಿ ಹೋದವರು ಯಾರೂ ಬದುಕಿಲ್ಲ. ನಮ್ಮೂರಲ್ಲಿ ಎಲ್ಲಿ ಆಗಿದ್ರೂ ಬಂಗಾರ ಸಿಗುತ್ತೆ. ಈ ಹಿಂದೆ ನಿಧಿಗೆ ಆಸೆ ಪಟ್ಟವರು ರಕ್ತಕಾರಿ ಸತ್ತಿದ್ದಾರೆ ಅಂತ ಗ್ರಾಮದ ಹಿರಿಯರು ಹೇಳ್ತಾ ಇದ್ದಾರೆ. 4-5 ಜನ ನಿಧಿ ಬೆನ್ನತ್ತಿ ಸಾವನ್ನಪ್ಪಿದ್ದಾರೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ 76 ವರ್ಷದ ಈರಪ್ಪ ಕಣವಿ ಗ್ರಾಮದ ಭಯಾನಕತೆ ಬಿಚ್ಚಿಟ್ಟಿದ್ದಾರೆ. ಹಿಂದಕ್ಕೇನು ನಾವು ಬಂಗಾರ ಸಿಕ್ಕಿದ್ವಿ, ಅದು ಒಳ್ಳೇದಲ್ಲ ಅಂತ. ಅವು ಮಂತನ ಸಿಕ್ಕಿದ್ವಿ ಏನೂ ಇದ್ದಿಲ್ಲ, ಒಳ್ಳೇದಾಗೋದಲ್ಲ ಅಂತಾರೆ ಯಜಮಾನ್ರು. ನಿಧಿ ಸಂಬಂಧ ಏನಾದರೂ ಇಲ್ಲಿ ಅವಘಡ ಬೇರೆ ರೀತಿಯ ಅವಘಡ ಏನಾದರೂ ನಡೆದವೇನ್ರಿ? ರಕ್ತ ಕರ್ಕೊಂಡು ಸತ್ತಾರೆ. ನಿಧಿ ಸಿಕ್ಕ ಗದಗದ ಲಕ್ಕುಂಡಿ ಗ್ರಾಮಕ್ಕೆ ಬಹಳ ಐತಿಹಾಸಿಕ ಹಿನ್ನೆಲೆ ಇದೆ. ಇಂದ್ರನ ಅಮರಾವತಿಗೂ ಮಿಗಿಲಾದ ಸ್ಥಳ ಎಂಬ ಶಾಸನ ಉಲ್ಲೇಖಿತ ನಾಡು ಇದು. ದೇವಾಲಯಗಳ ಸ್ವರ್ಗ, ಶಿಲ್ಪಕಲೆಯ ತೊಟ್ಟಿಲು, ವಾಸ್ತುಶಿಲ್ಪ ಕಲೆಗಳನ್ನು ಹೊಂದಿರುವ ಈ ಗ್ರಾಮ ದಾನ ಚಿಂತಾಮಣಿ, ಅತ್ತಿಮಬ್ಬೆಯ ಕರ್ಮಭೂಮಿಯೂ ಹೌದು. ಹಿಂದಕ್ಕೇನು ನಾವು ಆಗಿದ್ವಿ ಅಂತೀವಿ, ಬಂಗಾರ ಸಿಕ್ಕಿದ್ವಿ, ಅದು ಒಳ್ಳೇದಲ್ಲ ಅಂತ. ಅವು ಮಂತನ ಸಿಕ್ಕಿದ್ವಿ ಏನೂ ಇದ್ದಿಲ್ಲ, ಒಳ್ಳೇದಾಗೋದಲ್ಲ ಅಂತಾರೆ ಯಜಮಾನ್ರು. ನಿಧಿ ಸಂಬಂಧ ಏನಾದರೂ ಇಲ್ಲಿ ಅವಘಡ ಬೇರೆ ರೀತಿಯ ಅವಘಡ ಏನಾದರೂ ನಡೆದವೇನ್ರಿ? ರಕ್ತ ಕರ್ಕೊಂಡು ಸತ್ತಾರೆ. ಲಕ್ಕುಂಡಿ ಗದಗದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿ ಇರುವ ಈ 1000 ವರ್ಷಗಳ ಹಿಂದೆ ಚಿನ್ನದ ನಾಣ್ಯಗಳನ್ನು ತಯಾರು ಮಾಡಲಾಗ್ತಾ ಇತ್ತು. ಗದ್ಯಾಣ, ಇಕ್ಕೇರಿ ವರ ಅಂತ ಚಾಲ್ತಿಯಲ್ಲಿ ಇದ್ದ ನಾಣ್ಯಗಳ ಬಳಕೆ ಆಗ್ತಾ ಇತ್ತು. ಚಿನ್ನದ ಹಣ ಎಣಿಸ್ತಾ ಇದ್ದ ಊರಿನಲ್ಲೇ ಮೊನ್ನೆ ಅಂದ್ರೆ ಶನಿವಾರ ಅಚ್ಚರಿ ಕಾದಿತ್ತು. ಕಸ್ತೂರವ್ವ ಅನ್ನೋ ಮಹಿಳೆ ತನ್ನ ಮನೆಗಾಗಿ ಅಡಿಪಾಯ ತೆಗೆಯುವಾಗಲೇ ತಾಮ್ರದ ಚುಂಬಿನಲ್ಲಿ ನಿಧಿ ಸಿಕ್ಕಿತ್ತು. ಒಂದಲ್ಲ ಎರಡಲ್ಲ ಬರೋಬ್ಬರಿ 70 ಲಕ್ಷ ಮೌಲ್ಯದ 466 ಗ್ರಾಂ ಚಿನ್ನ ಸಿಕ್ಕಿತ್ತು. ಹೀಗೆ ಸಿಕ್ಕಿದ್ದ ನಿಧಿಯನ್ನ ಕಸ್ತೂರವ್ವ ಪುತ್ರ ಪ್ರಜ್ವಲ್ ರೈತಿ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಗ್ರಾಮಕ್ಕೆ ಕೇಂದ್ರ ಪುರಾತತ್ವ ಇಲಾಖೆ ಅಧಿಕಾರಿ ರಮೇಶ್ ಮೂಲಿಮನಿ ಭೇಟಿ ನೀಡಿದ್ರು. ಇದು ನಿಧಿಯಲ್ಲ, ಅವರ ಪೂರ್ವಜರ ಸ್ವತ್ತು ಅಂತ ಹೇಳಿದ್ರು. ಆದ್ರೆ ನಿನ್ನೆ ಭೇಟಿ ನೀಡಿದ್ದ ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಶಜೇಶ್ವರ ನಿಧಿ ಪತ್ತೆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಕೇಂದ್ರ ಪುರಾತತ್ವ ಇಲಾಖೆಯ ಅಧಿಕಾರಿಯೊಬ್ಬರು ನೀಡಿದ ಹೇಳಿಕೆಯಿಂದ ಸ್ವಲ್ಪ ಗೊಂದಲ ಉಂಟಾಯಿತು ಅಂದ್ರು. ಜಿಲ್ಲಾಧಿಕಾರಿ ಶ್ರೀಧರ್ ಬಾಯ್ತಪ್ಪಿ ನಿಧಿಯಲ್ಲ ಅಂತ ಹೇಳಿದ್ದಾರೆ ಅಂದ್ರು. ಇದು ನಿಧಿ ಅಲ್ಲ, ಮೊದಲನೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ, ಅದರಲ್ಲಿ ಆದಷ್ಟು ಮುರಿದಂಥ ಆಭರಣಗಳಿದಾವೆ ಸರ್. ನಮ್ಮ 1962 ಆ್ಯಕ್ಟ್ ಪ್ರಕಾರ ಭೂಮಿಯಿಂದ 1 ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂತೆ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು. ಇಲ್ಲಿ ಸಿಕ್ಕಂಥ ಆಭರಣಗಳ ಆಧಾರದ ಮೇಲೆ ಅವುಗಳನ್ನು ನೋಡಿದಾಗ ನಿಧಿನೇ ಅಂತ ಹೇಳ್ತೀವಿ. ರಾಜ್ಯ ಮತ್ತು ಕೇಂದ್ರದ ಅಧಿಕಾರಿಗಳು ದ್ವಂದ್ವ ಹೇಳಿಕೆ ನೀಡಿದ್ದರಿಂದ ನಿಧಿ ಬಗ್ಗೆ ಗೊಂದಲ ಉಂಟಾಯಿತು. ಇದರಿಂದ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿನ, ಪೂರ್ವಜರ ಆಸ್ತಿನ ಎಂಬ ಗೊಂದಲ ಉಂಟಾಗಿತ್ತು. ಇದಾದ ಬಳಿಕ ನಮ್ಮ ಚಿನ್ನ ನಮಗೆ ಕೊಡಿ ಎಂದಿದ್ದ ಕಸ್ತೂರವ್ವ ಕುಟುಂಬ ಈಗ ನಮಗೆ ನಿಧಿ ಬೇಡ, ಈ ಜಾಗವೂ ಬೇಡ, ಬೇರೆ ಕಡೆ ಮನೆ ಕಟ್ಟಿಕೊಡಿ ಅಂತಿದ್ದಾರೆ. ನೀವಲ್ಲಿ ಎಂದಿಂದ ನಮಗೆ ಕೊಡ್ರಿ ಅಂದದ್ದು ಕರೆ ಆದ್ರೆ ನಾವು ಒಲ್ಲೆ ಅನ್ನೋದು ಐತೆ ನಮ್ಮ ನುಡಿ. ಯಾವಾಗಲೂ ಒಲ್ಲೆ ಅಂದೀವಿ ನಾವು ಬಂಗಾರ ಅನ್ನೋದು ನಮ್ಗೆ ಬ್ಯಾಡ್ರಿ ಅಂದೀವಿ ನಾವು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬಗ್ಗೆ ಜಿಲ್ಲಾಡಳಿತ ಮಾಹಿತಿ ನೀಡಿದೆ. 33 ಗ್ರಾಂ ಮತ್ತು 12 ಗ್ರಾಂ ತೂಕದ 2 ಕೈ ಕಡಗ, 44 ಗ್ರಾಂ ಕಂಠದ ಹಾರ, 137 ಗ್ರಾಂ ತೂಕದ ಕಂಠದ ಹಾರ 1 ತುಂಡು, 49 ಗ್ರಾಂ ಕುತ್ತಿಗೆ ಚೈನ್ 1 ತುಂಡು, 24 ಗ್ರಾಂ 5 ದೊಡ್ಡ ಗುಂಡಿನ ತುಂಡು, 7 ದೊಡ್ಡ ಗುಂಡಿನ 1 ತೋಡೆ ತುಂಡು, ಕಿವಿ ಹ್ಯಾಂಗಿಂಗ್ 1 ತುಂಡು, 7 ಗ್ರಾಂ ತೂಕದ 1 ನಾಗರೂಪದ ಕಿವಿಯೋಲೆ ಬಿಳಿ ಮಣಿ, 1 ನಾಗರೂಪದ ಕಿವಿಯೋಲೆ ಕೆಂಪು ಮಣಿ, 5 ಗ್ರಾಂ 1 ಓಲೆ, 5 ಗ್ರಾಂ ತೂಕದ ನೀಲಿ ಹರಳಿನ ಕಿವಿಯೋಲೆ, ಹೀಗೆ ಒಟ್ಟು 466 ಗ್ರಾಂ ಚಿನ್ನ ಸಿಕ್ಕಿದೆ ಅಂತ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ.
ಲಕ್ಕುಂಡಿಯಲ್ಲಿ ಸಿಕ್ಕಿರುವುದು ನಿಧಿ ಅನ್ನೋ ನಿರ್ಧಾರಕ್ಕೆ ಜಿಲ್ಲಾಡಳಿತ ಬಂದಿದ್ದು ಅದು ಯಾವ ಕಾಲದ್ದು, ಎಷ್ಟು ಮೌಲ್ಯದ್ದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಆ ಬಳಿಕವೇ ಬಡ ಕುಟುಂಬಕ್ಕೆ ನೆರವು ಸಿಗಲಿದೆ. ಸರ್ಕಾರಕ್ಕೆ ನಿಧಿ ಒಪ್ಪಿಸಿದ ಕುಟುಂಬಕ್ಕೆ 1/5 ಭಾಗದಷ್ಟು ನೆರವು ಸಿಗಲಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್, MDH.